ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ. ಎಸ್ ಸರ್, 1977 ಘಟಶ್ರಾದ್ದ. ಸರ್, ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಸರ್, ಅದು ಹೆಂಗೆ ಶುರು ಆಯಿತು. ಆ್ಯಂಡ್ ಈಗೆಲ್ಲ ಡೈರೆಕ್ಟ್ರು ಮಾತನ್ನು ನಟ ನಟಿಯರು ಕೇಳೋದು ತುಂಬ ಕಷ್ಟ. ಏನೋ ಅಂದರು ಅಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಇನ್ನೊಂದೇನೋ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನು ನಟ ನಟಿಯರು ಅಲ್ಲಿದ್ದಂತಹ ತಂಡ ಹೇಗೆ ಕೇಳ್ತಾ ಇತ್ತು ಅಂತ ಹೇಳಿ. ಯಾಕಂದರೆ ಆಗ ನಮಗೆ ಗೊತ್ತಿದ್ದಂಗೆ ಆ ಸೆಟ್ಟಲ್ಲಿ ಡೈರೆಕ್ಟ್ರೇ ಕಿಂಗು. ಅವ್ರು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ತುಂಬ ಶಿಸ್ತಿನಿಂದ ಎಲ್ಲರೂ ಕೂಡ ಫಾಲೋ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಅದೆಲ್ಲವೂ ಕೂಡ ಕಾಣೆಯಾಗಿದೆ. ನಿಮ್ಮ ಮಾತುಗಳನ್ನು ಹೇಗೆ ಕೇಳ್ತಾಯಿದ್ರು ಆ್ಯಂಡ್ ಫಸ್ಟ್ ಡೈರೆಕ್ಟರ್ ಟೋಪಿ ಹಾಕಿ ನಿಂತು ಆ್ಯಕ್ಷನ್ ಕಟ್ ಹೇಳಿದ್ದು ದಿನ ನೆನ್ಪು ಮಾಡ್ಕೊಳ್ಳೋದು. ನಾನು ಇಲ್ಲಿ ತನಕ ಟೋಪಿ ಹಾಕಿಲ್ಲ, ನಾನು ಹಾಕ್ಕೊಂಡಿಲ್ಲ, ಇನ್ನೊಬ್ರಿಗೂ ಹಾಕಿಲ್ಲ. ಅದೊಂದಿದೆ ಸರ್, ಡೈರೆಕ್ಟರ್ ಅಂದರೆ ಡೈರೆಕ್ಟರ್ ಟೋಪಿ ಅಂತ. ಎಲ್ಲರ ಅಪರೂಪಕ್ಕೆ ಒಂದೊಂದ್ಸಲ ನಾನು ಬಿಸಿಲು ಜಾಸ್ತಿ ಇದ್ರು ಒಂದು ಟವಲ್ ತಲೆಗೆ ಸುತ್ಕೋತೀನಿ, ಹೊರತು ಟೋಪಿ ಹಾಕಲ್ಲ. ಫೈನಲ್ ಇಯರ್ ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗಲೇ ಫೈನಲ್ ಇದ್ದಾಗ ನಾವೊಂದು ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಬೇಕಿತ್ತು. ನಾನು ಕೊಟ್ಟ ಸ್ಕ್ರಿಪ್ಟ್ ಘಟಶ್ರಾದ್ದ. ಅದು ರಿಜೆಕ್ಟ್ ಆಯಿತು FTIನಿಂದ. ಚೆನ್ನಾಗಿಲ್ಲ ಸ್ಕ್ರಿಪ್ಟು ಅಂತ ಬೇರೆ ಕೊಡು ಅಂದರು. ನಾನು ಬೇರೆ ಕೊಡೋಕ್ಕೆ ಹೋಗಲ್ಲ ಅಂತೇಳಿ ನಾನು ಬಂದುಬಿಟ್ಟೆ. ಹಾಗಾಗಿ ನಂಗೆ ಇವತ್ತಿನವರೆಗೂ ಇನ್ಸ್ಟಿಟ್ಯೂಟಿನ ಡಿಪ್ಲೊಮೊ ಸಿಕ್ಕಿಲ್ಲ. ನನ್ನ ಫೀಚರ್ ಫಿಲ್ಮಿಗೆ, ನನ್ನ ಶಾರ್ಟ್ ಫಿಲ್ಮಿಗೆ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತು, ಆಮೇಲೆ ನ್ಯಾಷನಲ್ ಅವಾರ್ಡು ಬಂತು. ಆದರೆ FTI ನನಗೆ ಕೊಡಲಿಲ್ಲ. ಯಾಕೆ ಅಂತಂದರೆ ಯಾವ ಕಾರಣಕ್ಕೆ ಹೇಳಿದ್ರು ಗೊತ್ತಿಲ್ಲ. ಗಿರೀಶ್ ಕಾರ್ನಾಡ್ರು ಎಕ್ಸಾಮಿನರ್ ಆಗಿದ್ದರು. ಹೇಳಿದ್ರೆ ಇಟ್ಸ್ ಎ ಬ್ಯಾಡ್ ಸ್ಕ್ರಿಪ್ಟ್ ಅಂತಂದು. ನಾನು ಹೇಳಿದೆ ನಾನು ಖಂಡಿತ ಒಪ್ಪಲ್ಲ. ಅವಾರ್ಡು ಬಂದಿದೆಯಲ್ಲ ಸರ್ ಇದಕ್ಕೆ, ಘಟಶ್ರಾದ್ದಕ್ಕೆ ಅವಾರ್ಡು ಅಲ್ಲ, ಇದು ನಾನು ಸ್ಟೂಡೆಂಟ್ ಬರದೆ ಅದು ರಿಜೆಕ್ಟ್ ಆಯಿತು. ಚೆನ್ನಾಗಿಲ್ಲ ಸ್ಕ್ರಿಪ್ಟ್. ಅಲ್ಲಿ ರಿಜೆಕ್ಟ್ ಆಯಿತು, ಬಟ್ ಇಲ್ಲಿ ಸಿನಿಮಾ ಆದಾಗ ಅದು ರಿಜೆಕ್ಟ್ ಆಯಿತು. ನಾವು ಆ ವರ್ಷ ಎಕ್ಸಾಮಿನೇಷನ್ ಬರೆದಿದ್ದು ಡಿಸೆಂಬರಲ್ಲಿ. ಜನವರಿ 2ರಿಂದ ಬಾಂಬೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತಿತ್ತು. ನಾನು ಬಂದೆ. ಸಂತೋಷ್ ಕುಮಾರ್ ಗುಲ್ವಾಡಿಯವ್ರು ಬಂದು ಚೂರು ಬನ್ನಿ ಅಂದರು. ನಾನು ಹೋದೆ. ಒಬ್ಬ ನಿಮ್ಮನ್ನು ಮೀಟ್ ಮಾಡಬೇಕಂತೆ ಅಂತ. ಯಾರು ಕೇಳಿದೆ. ಸದಾನಂದ ಸುವರ್ಣ ಇವರು. ಪರಿಚಯ ಆಯಿತು. ಸದಾನಂದ ಸುವರ್ಣರು ಒಂದು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರು, ಗುಡ್ಡದ ಭೂತ ಅಂತ. ನೀವು ನನಗೆ ಅಸೋಸಿಯೇಟ್ ಆಗ್ತೀರಾ ಕೇಳಿದ್ರು. ನಾನು ಹೇಳಿದೆ ನಾನು ಅಸೋಸಿಯೇಟ್ 3 ಸಿನಿಮಾ ಮಾಡಿ ಆಗಿದೆ, ಇನ್ನು ಮಾಡಲ್ಲ, ನಾನೇ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡಬೇಕು ಅಂತೀನಿ. ಯಾವ ಕತೆ ಕೇಳಿದರು. ಘಟಶ್ರಾದ್ದ ಅಂದೆ. ಕೊಡಿ ಸ್ಕ್ರಿಪ್ಟು ಅಂತ ತಗೊಂಡೋದ್ರು. ಯಾವ ಸ್ಕ್ರಿಪ್ಟು ಬರೀ 1 ವಾರದ ಹಿಂದೆ ರಿಜೆಕ್ಟ್ ಆಗಿತ್ತು. ಮಾನಸ ಸುವರ್ಣ ಬಂದಿರೋದು ನನಗೆ ಅದ್ಭುತ ಅನಿಸ್ಬಿಡ್ತು ಸ್ಕ್ರಿಪ್ಟು. ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ಸೂಪರ್. ಹಾಗಾಗಿ ಅವ್ರು ಪ್ರೊಡ್ಯೂಸ್ ಮಾಡಿದರು. ಆಮೇಲೆ ಆ ಗುಡ್ಡದ ಭೂತವನ್ನು ಹಾಗೆ ಮುಂದಕ್ಕೆ ಹಾಕ್ಕೊಂಡ್ರು. ಆಮೇಲೆ ಗುಡ್ಡದ ಭೂತ ಮಾಡಲ್ಲ ಅಂಥೇಳಿ ಅವ್ರಿಗೆ ಕುವಿ ಮತ್ತು ಎಲ್ಲ ಮಾಡಿದರು. ಗುಡ್ಡದ ಭೂತ ಹಾಗೆ ಇತ್ತು. ಆಮೇಲೆ ಸುಮಾರು 10-15 ವರ್ಷ ಆದಮೇಲೆ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ GS ಭಾಸ್ಕರ್ ಅವ್ರನ್ನ ಹೇಳಿದ್ರು, ಗುಡ್ಡದ ಭೂತ ಸೀರಿಯಲ್ ಮಾಡಿಬಿಡೋಣ. ಸೀರಿಯಲ್ ಕಾಲ್ಫರ್ ಮಾಡಿದ್ದಾರೆ, ಕಥೆ ಕೊಡಿ. ಅದು ಅಪ್ರೂವ್ ಆಗೋಯ್ತು. ನಾವು ಸೀರಿಯಲ್ಲು ಮಾಡಿದ್ವು ಅದನ್ನು. ಸೂಪರ್ ಸರ್. ಅದು ಭಾಳ ಯಶಸ್ವಿ ಆಯಿತು. ಎಷ್ಟು ಸಂಭಾವನೆ ಇತ್ತು ಸರ್, ನೆನ್ಪು ಮಾಡ್ಕೋಬೋದು. ಚಂದ. ಯಾವುದಕ್ಕೆ? ಘಟಶ್ರಾದ್ದದಲ್ಲಿ ನಾನು ಸುವರ್ಣರ ಜೊತೆ ಕೆಲಸ ಮಾಡುವಾಗ ನಾನು ಸಂಭಾವನೆ ಕೇಳ್ತಾನೂ ಇರಲಿಲ್ಲ. ಅವ್ರು ನನ್ನ ಜೊತೆಗೆ ನಾನು ಏನು ಮಾಡಿದ್ರು ಅವ್ರು ನನ್ನ ಜೊತೆಗೆ ಬರ್ತಾಯಿದ್ರು. ನಾನು ಅವ್ರಿಗೆ ಯಾವತ್ತೂ ಸಂಭಾವನೆ ಕೊಟ್ಟಿಲ್ಲ. ಆದರೆ ನಾನು ಫಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದು ಅಂತಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಬೇಬಿಕರ್ ಅಂತ ಜೊತೆಗೆ ಚೌಮುಂದುಡಿ. ಆಗ ಸಹ ನಿರ್ದೇಶಕ ಅಂದರೆ ಸಹ ಅಂದ್ರೆ ಇನ್ನು ಮೇಲೆ, ಸಹಾಯಕ ಅಂದ್ರೆ ಕೆಳಗೆ. ನನಗೆ ಅವಾಗ ಕೊಟ್ಟಿದ್ದ 500 ರೂಪಾಯಿ. 500 ರೂಪಾಯಿ ದೊಡ್ಡ ದುಡ್ಡಲ್ಲ ಸರ್? ಭಾಳ ದುಡ್ಡೇನಲ್ಲ. ಆದರೆ ಕನ್ನಡದಲ್ಲಿ ಒಂದು ದೊಡ್ಡ ಈ ಪರಂಪರೆ ಬಂತಲ್ಲ, ಈ ಹೊಸ ಅಲೆಯ ಪರಂಪರೆ, ಯಾರೂ ದುಡ್ಡು ಕೇಳ್ತಿರ್ಲಿಲ್ಲ. ನಾನು ಸಿನಿಮಾ ಮಾಡುವಾಗ ನನಗೆ ಯಾವುದೋ ವಾಯ್ಸ್ ಘಟಶ್ರಾದ್ದಕ್ಕೆ ವಾಯ್ಸ್ ಕೊಟ್ಟವರೆಲ್ಲ ಯಾರು ಗೊತ್ತಾ? ನಾಗಾಭರಣ ವಾಯ್ಸ್ ಕೊಟ್ಟಿದ್ದಾರೆ, ಸುಂದರ್ ರಾಜ್ ವಾಯ್ಸ್ ಕೊಟ್ಟು, ಯಾರಿಗೂ ನಾವೇನು ದುಡ್ಡು ಕೊಟ್ಟಿಲ್ಲ. ರೀ ಇದೊಂದು ಪಾತ್ರಕ್ಕೆ ನೋಡೋಕೆ ನಾನು ಬರ್ತೀನಿ ಕಣ್ರಿ ಅಂತ. ಅವ್ರು ಯಾವಲ್ಲೋ ಅನುಕೂಲ ಆಗಿದ್ದ ಬರ್ತಾರೆ. ಈ ಥರದ ಒಂದಿತ್ತು. ಹಾಗೆ ನಾನು ನಾಗಾಭರಣ ಅವ್ರ ಜೊತೆ ಹೋಗಿ ಗ್ರಹಣಕ್ಕೆ ವರ್ಕ್ ಮಾಡಿದ್ದೆ. ಸಿಂಹ ಅವ್ರ ಜೊತೆ ಹೋಗಿ ಗ್ರಹಣಕ್ಕೆ ವರ್ಕ್. ಯಾವತ್ತೂ ದುಡ್ಡು ಅಂತಲ್ಲ, ಅದೊಂದು ಭಾಳ ಆ ಸಹಕಾರ ಮನೋಭಾವ ಹೊರಟೋಯ್ತದೆ. ಯಾಕೆ ಹೋಯ್ತು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಗೀಜನಗೌಡು ಟೈಮಲ್ಲಿ ನಾನು ಶಬ್ದ
ಏನೋ ಅವಾಗೆಲ್ಲ ಸೌಂಡ್ ಎಫೆಕ್ಟ್ಸ್ ಕೊಡಬೇಕಿತ್ತು. ನಾನು ಸೌಂಡ್ ಎಫೆಕ್ಟ್ಸ್ ಕೊಡ್ತಿದ್ದೆ. ನಾನು ಘಟ್ಸಾದ ಮಾಡ್ತಾ ಇರುವಾಗ ಒಂದು ದಿವಸ ಅವಾಗೆಲ್ಲ ಪ್ರೊಜೆಕ್ಟ್ ಮಾಡಿಬಿಟ್ಟು ಸೌಂಡ್ ಮಾಡಬೇಕಿತ್ತು. ಹೊಸಬರಿಗೆಲ್ಲ ಬರ್ತಿರ್ಲಿಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ತಪ್ಪು ಮಾಡ್ತಾಯಿದ್ರು. ಕ್ಯಾಬಿನಲ್ಲಿ ಕೂತೀನಿ, ಒಂದು ಸಲ ಇದ್ದಕ್ಕಿದ್ದಾಗೆ ಕರೆಕ್ಟಾಗಿ ಸೌಂಡ್ ಬರೋಕ್ಕೆ ಶುರು ಆಯಿತು. ಈ ಹೆಜ್ಜೆ ಗಿಜ್ಜೆಲ್ಲ ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಆಮೇಲೆ ಲೈಟ್ ಹಾಕಿ ನೋಡಿದರೆ ಅಲ್ಲಿ ಎಫೆಕ್ಟ್ ಕೊಡ್ತಿದ್ದಾರೆ ಯಾರು ಗೊತ್ತಾ? ಕ್ಯಾಮ್ರಾಮನ್ ರಾಮಚಂದ್ರ. ಅವ್ರು ಯಾವಾಗ ಒಳಗೆ ಬಂದರೂ ಗೊತ್ತಿಲ್ಲ, ಹೋಗಿ ಅಷ್ಟು ಸಿಂಕಲ್ಲೇ ಬರ್ತಾಯಿತ್ತು. ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ರೆ ಸಿಂಕಲ್ಲಿ ಬರ್ತಿರ್ಲಿಲ್ಲ. ಆ ಥರ ಈಗ ಒಬ್ಬ ಕ್ಯಾಮ್ರಾಮನ್ ಯಾಕೆ ಒಂದು ಎಫೆಕ್ಟ್ಸ್ ಕೊಡಬೇಕು, ಅಥವಾ ಒಂದು ಕ್ಯಾಮ್ರಾಮನ್ ಹೋಗಿ ಯಾಕೆ ಪ್ರೊಡಕ್ಷನ್ ಕೆಲಸ, ಆ ಥರದ ಒಂದು ಸಹಕಾರ ಮನೋಭಾವ ಇತ್ತು. ಇನ್ಫ್ಯಾಕ್ಟ್ ನಾನು ಘಟ್ಸಾದ ಕೇಳಿದ್ರಲ್ಲ, ಅದರ ದೊಡ್ಡ ಯಶಸ್ಸಿನ ಹಿಂದೆ ರಾಮಚಂದ್ರ ಅವ್ರ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಬಜೆಟ್ ಭಾಳ ಕಮ್ಮಿ ಇತ್ತು. ಆ ಬಜೆಟಲ್ಲಿ ಹೇಗೆ ಮಾಡೋದು, ಎಷ್ಟು ಹೇಳ್ಬೋದಾ ಸರ್? ಅವಾಗ ಫಸ್ಟು ನಾನು ಸುವರ್ಣ ಕೇಳಿದೆ, ಎಷ್ಟಿದೆ ದುಡ್ಡು ಕೇಳಿದೆ. 60,000 ಅಂದರು. ನಾನು ನಕ್ಬಿಟ್ಟೆ, 60,000ದಲ್ಲಿ ಸಿನಿಮಾ ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ಕೊನೆಗೆ ಇಲ್ಲ ನಾನು ಲೋನ್ ಎತ್ತೀನಿ ಅಂತ ಲೋನ್ ಎತ್ತಿ 1,00,000 ಲೋನ್ ಸಿಕ್ತು. 160 ನಮ್ಮ ಹತ್ರ ಇತ್ತು ಅಷ್ಟು. ಶುರು ಮಾಡೋಣ ಆಮೇಲೆ ನೋಡೋಣ ಅಂತ. ಕೊನೆಗೆ ಅವ್ರದ್ದೆಲ್ಲ ಪಾಪ ಪರ್ಸನಲ್ ಇದೆಲ್ಲ ಪ್ಲಜ್ ಮಾಡಿ ಕೊನೆಗೆ ಇನ್ನೊಂದು 50,000 ಮಾಡಿದ್ರು. 2,20,000ದಲ್ಲಿ ಮಾಡಿದ್ವು ಸಿನಿಮಾ. ಮತ್ತು ಅದು ಇನ್ಕಮ್ಮು ನಮಗೇನು ಅಷ್ಟು ಫಸ್ಟು ಬಿಡುಗಡೆ ಆದಾಗ ಬರೀ 60,000 ಬಂತು. ಆಮೇಲೆ ಸಬ್ಸಿಡಿ 1,00,000 ಬಂತು. ಅಷ್ಟೇ ಬಂದಿದ್ದು ಅಂತ ತಿಳ್ಕೊಂಡಿದ್ದು. ಆಮೇಲೆ ಏನಾಯಿತು ಅಂದರೆ ಅದಕ್ಕೆ ಅನೇಕ ಅವಾರ್ಡ್ಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ 2,00,000 ಬಜೆಟಿನ ಸಿನಿಮಾಕ್ಕೆ ಹತ್ತತ್ರ ಒಂದು 10,00,000 ರೂಪಾಯಿ ಅವ್ರಿಗೆ ಬಂತಾರೆ. ಅದು ಆಮೇಲೆ ಟೆಲಿಕಾಸ್ಟ್ ಮಾಡಿದರು ಬೇರೆ ಬೇರೆ ಕಡೆ, ತುಂಬ ಕಡೆ ಮಾರಾಟ ಮಾಡೋದು ಇಂಟರ್ನ್ಯಾಷನಲ್ದು. ಹಾಗಾಗಿ ಆ ಥರದಲ್ಲೂ ಸಕ್ಸಸ್ಫುಲ್ ಆಗಿ ಬಂತು. ಸರ್, ರಿಲೀಸ್ ದಿನ ನೆನ್ಪು ಮಾಡ್ಕೋಬೋದಾ ಹೆಂಗಿತ್ತು ಅಂತ? ನಿಮ್ಮ ಸಿನಿಮಾ ಮೊದಲ ಡೈರೆಕ್ಷನ್ ಸಿನಿಮಾ, ಥಿಯೇಟರು, ಅವಾಗೆಲ್ಲ ಹೆಂಗೆ ಸರ್ ಆಡಿಯನ್ಸು? ಅದೇನಾಗಿತ್ತು ಅಂದರೆ ಅಷ್ಟರೊಳಗೆ ಒಂದು ಆರಾ ಕ್ರಿಯೇಟ್ ಆಗಿತ್ತು. ಅದು ಹೇಗೋ ತುಂಬ ಜನ ನೋಡಿದವರು ಅದ್ರ ಬಗ್ಗೆ ಬರೆದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತೆ ಸಿನಿಮಾ ಅಂತೆಲ್ಲ ಅಂದರು. ಹಾಗಾಗಿ ಐ ಥಿಂಕ್ ಅದು ಯಾವುದು ಪೂರ್ಣಿಮಾ ಥಿಯೇಟ್ರು ಕಲಾಕ್ಷೇತ್ರ ಪಕ್ಕ ಇದೆ, ಅಲ್ಲಿ ನಾವು ಪ್ರೆಸ್ ಶೋ ಇಟ್ಟಿದ್ದು. ಪ್ರೆಸ್ ಶೋದು ಎಲ್ಲ ಪ್ರೆಸ್ನವರು ಬಂದಿದ್ದರು. ಕೆಲವರು ತುಂಬ ಖುಷಿಪಟ್ಟರು, ಕೆಲವರು ಸ್ವಲ್ಪ ಕುಹಕದ ಮಾತಾಡಿದರು, ಸ್ಲೋ ಅಂತ ಹೇಳಿದವರು ಇದ್ದಾರೆ. ಆದರೆ ಅಷ್ಟರೊಳಗೆ ಏನಾಗಿತ್ತು ಅಂದರೆ ತುಂಬ ಜನ ಕನ್ನಡದಲ್ಲಿ ಇಲ್ಲಿವರೆಗೆ ಬಂದಂಥ ಶ್ರೇಷ್ಠ ಸಿನಿಮಾ ಅನ್ನೋ ಥರ ಪೇಪರಲ್ಲೆಲ್ಲ ಬಂದು ಹೋಗ್ಬಿಟ್ಟಿತ್ತು. ಅದು ಆಮೇಲೆ ಇಂಟರ್ನ್ಯಾಷನಲ್ ಅಟೆನ್ಷನ್ ಕೂಡ ಬಂತು ಅದಕ್ಕೆ. ಹಾಗಾಗಿ ನ್ಯಾಷನಲ್ ಅವಾರ್ಡ್ ಬಂತು, ಗೋಲ್ಡನ್ ಲೋಟಸ್ಸು. ಹಾಗಾಗಿ ಸಹಜವಾಗಿ ಎರಡು ತರಹದ ಒಂದು ಕುಹಕದ ಇದು ಇತ್ತು, ತುಂಬ ಹೊಗಳಿಕೆ ಪ್ರಶಂಸೆಯ ಇದು ಇತ್ತು. ಒಂದು ಫುಲ್ ಡೇ ಸೆಮಿನಾರ್ ಆಯಿತು ಘಟ್ಸಾದ ಬಗ್ಗೆ. ನಾನು ಹೆಚ್ಚು ಘಟ್ಸಾದ ಇದನ್ನು ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಘಟ್ಸಾದ ಬಿಡುಗಡೆ ಆಗೋ ಸಮಯದಲ್ಲಿ ನಾನು ಶಿವರಾಮ್ ಕಾರಂತರು ಒಂದು ಸಿನಿಮಾ ಮಾಡ್ತಾಯಿದ್ರು. ಕೆ ವಿ ಸುಬ್ಬಣ್ಣವ್ರು ಕಾಗದ ಬರೆದ್ರು, ಶಿವರಾಮ್ ಕಾರಂತರು ಸಿನಿಮಾ ಮಾಡ್ತಾಯಿದ್ದಾರೆ, ಹೋಗಿ ಸಹಾಯ ಮಾಡು ಅಂತ. ನಾನು ಶಿವರಾಮ್ ಕಾರಂತರ ಜೊತೆಗಿದ್ದೆ. ಹಾಗಾಗಿ ಇಲ್ಲಿಯ ಸಂಭ್ರಮವನ್ನು ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಓಕೆ. 1979 ಆಕ್ರಮಣ ನೆನ್ಪು ಮಾಡ್ಕೊಳ್ಳಿ ಸರ್. ಆಕ್ರಮಣ ಏನಾಯಿತು ಅಂದರೆ, ಆಕ್ರಮಣ ನನ್ನ ಆಯ್ಕೆಯ ಸಿನಿಮಾ ಅಲ್ಲ. ಘಟ್ಸಾದ ಯಶಸ್ವಿ ಆದಾಗ ಆವಾಗ ತುಂಬ ಜನ ಸಿನಿಮಾ ಮಾಡುವ ಉಮೇದಿತ್ತು ತುಂಬ ಜನಕ್ಕೆ. ನಮ್ಮ ಥಿಯೇಟರ್ ಡೈರೆಕ್ಟರ್ ಕನ್ನಡದ ಹವ್ಯಾಸ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು ಆರ್ ನಾಗೇಶ್ ಅಂತ, ಅವರೊಂದು ಸಿನಿಮಾ ಮಾಡೋಕ್ಕೆ ಹೊರಟಾಗ ಅವರು ನನಗೆ ಕೇಳಿದರು, ನೀವು ಬಂದು ನಮಗೆ ಸ್ವಲ್ಪ ಇದು ಮಾಡಿ. ನಾನು ತುಂಬ ಜನರ ಜೊತೆಗೆ ಹೀಗೆ ಬಿ ವಿ ಕಾರಂತರ ಜೊತೆಗೆ, ಶಿವರಾಮ್ ಕಾರಂತರ ಜೊತೆಗೆ, ನಾಗಾಭರಣ, CR ಸಿಂಹ ಅವ್ರ ಜೊತೆಗೆಲ್ಲ ಹೋಗಿ ಸುಮ್ಮನೆ ಹೆಲ್ಪ್ ಮಾಡೋದು. ನಮ್ಮ TS ರಂಗ, ಹೀಗೆ ನೀವು ನನಗೂ ಬಂದು ಹೆಲ್ಪ್ ಮಾಡ್ತೀರಾ ಅಂತಂದ್ರೆ ಆಯಿತು. ಒಂದು ಅವ್ರ ಯೂನಿಟಲ್ಲಿ ಸೇರಿಕೊಂಡೆ. ಆಮೇಲೆ ಹೇಳಿದ್ರು ನೀವೇ ಎಡಿಟಿಂಗ್ ಮಾಡಿ ಅಂತ. ಆಯಿತು, ನನಗೆ ಎಡಿಟಿಂಗ್ ಬರುತ್ತೆ, ಸೊ ನಾನು ಎಡಿಟಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಕಲಾ ನಿರ್ದೇಶನ ಮತ್ತು ಎಡಿಟಿಂಗ್ ಅಂತ ನಂಗೆ ಕೊಟ್ಟರು. ಅವರ ಆಯ್ಕೆ ಆಕ್ರಮಣ. ಸುಮಾರೊಂದು 6 months ಅದ್ರ ಮೇಲೆ ಕೆಲಸ ಮಾಡೋದು, ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು. ವೈಕುಂಠರಾಜು ಕಥೆ ಕಾದಂಬರಿ, ಅದು GS ಸದಾಶಿವ ಅವ್ರದ್ದು ಸ್ಕ್ರಿಪ್ಟು. ಹಾಗಾಗಿ ಬಂದು ಕೂತ್ಕೊಂಡು ಸಂಜೆ ಇವರೆಲ್ಲ ಪ್ರಜಾವಾಣಿ ಕೆಲಸ ಮುಗಿಸ್ಕೊಂಡು ಬರ್ತಿದ್ರು, ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರಿತಾ ಇದ್ವಿ. ಸುಮಾರು ಒಂದು 4-5 ತಿಂಗಳು ಕೆಲಸ ಮಾಡಿದ್ಮೇಲೆ ಅದು ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ನಾಗೇಶ್ ಸಿನಿಮಾ ಮಾಡಲ್ಲ ಅಂದ್ಬಿಟ್ರು. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ನಂಗೆ ಇವತ್ತಿಗೂ ಅದು ಕತೆ ಗೊತ್ತಿಲ್ಲ.
ಅದು ನೆನೆಗುದಿಗೆ ಬಿದ್ದೋಯ್ತು ಪ್ರಾಜೆಕ್ಟ್. ಮಾಡಿದಾಗ ಏನು ಮಾಡೋದು, ಇಷ್ಟು 6 ತಿಂಗಳು ಕೆಲಸ ಹೋಯ್ತಲ್ಲ. ಸೊ ವೈಕುಂಠರಾಜು ಭಾಳ ಬೇಜಾರು ಮಾಡಿಕೊಂಡ್ರು, ಎಲ್ಲರ ಶ್ರಮ. ಯಾಕಂದರೆ GS ಸದಾಶಿವ ಅವ್ರನ್ನ ಕೂರಿಸ್ಕೊಂಡು ಮಾಡಿದ್ದು ಅಂತೆಲ್ಲ. ಕೊನೆಗೆ ಒಂದಾಯಿತು, ಹೇಗಾರು ಮಾಡಿದೆ. ವೈಕುಂಠರಾಜು ಹೇಳಿದ್ರು ನೀವೇ ಡೈರೆಕ್ಟ್ ಮಾಡಿಬಿಡಿ. ನಾನು ಹೇಳಿದೆ ನನಗೆ ಕಾದಂಬರಿ ಇಷ್ಟ ಇಲ್ಲ ಅಂತ. ನನಗೆ ಏನೇನು ಇಷ್ಟ ಇಲ್ಲ. ಅವ ನಾನು ಸುಬ್ಬಣ್ಣವ್ರಿಗೆ ಬರೆದೆ ಕಾಗದ, ಆಕ್ರಮಣ ಮಾಡಿ ಅಂತಾರೆ, ನಾನು ಗಟ್ಸಾದ ಮಾಡಿದ ಮೇಲೆ ಆಕ್ರಮಣ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಸುಬ್ಬಣ್ಣವ್ರು ಹೇಳಿದರು, ಇಲ್ಲ ನೀನು ಈ ಆರಂಭದ ದೃಶ್ಯದಲ್ಲೇ ಹಂತ ಇನ್ನು ಒಂದು ಸಿನಿಮಾ ಆಗಿದೆ ಅಷ್ಟರೊಳಗೆ ನೀನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ನಿನಗೆ ಕಪ್ಪು ಚುಕ್ಕೆ ಬರುತ್ತೆ, ನಂದಲ್ಲ ಅಂಥೇಳಿ ಮಾಡಿಬಿಡು ಒಂದು ಸಿನಿಮಾ ಅಂತ. ಸೊ ನಾನು ಮಾಡಿದೆ. ಹಾಗಾಗಿ ಅದಾಗಿತ್ತು. ಹಾಗಾಗಿ ಮಾಡಿದಾಗ ಆ್ಯಕ್ಚುಲಿ ಮುಖ್ಯ ಪಾತ್ರಕ್ಕೆ ವೈಶಾಲಿ ಕಾಸ್ಟ್ ಮಾಡೋದು. ವೈಶಾಲಿ ಹೇಳಿದ್ದೆ ಈ ಸಿನಿಮಾ ಮಾಡಬೇಡಿ, ಒಳ್ಳೆಯದಲ್ಲ, ಚೆನ್ನಾಗಿಲ್ಲ. ಬಟ್ ನನಗೆ ಅದರಿಂದ ಇದಾಯಿತು. ಬಟ್ ವೈಶಾಲಿಗೆ ಒಳ್ಳೇದಾಯ್ತು, ಯಾಕಂದರೆ ವೈಶಾಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು, ಸ್ಟೇಟ್ ಅವಾರ್ಡ್, ಅವ್ರಿಗೆ ಅವಾರ್ಡ್ ಸಿಕ್ತು. ಬೇರೆ ಅಂದರೆ ನಮಗೆ ಇದರಲ್ಲಿ ಅದು ಜಕಾರ್ತದಲ್ಲಿ ಸ್ಕ್ರಿಪ್ಟ್ ಅವಾರ್ಡ್ ಬಂತು, 2-3 ಕಡೆ ಅದಕ್ಕೆ ಅವಾರ್ಡ್ ಬಂತು, ಇಂಟರ್ನ್ಯಾಷನಲ್ ಅವಾರ್ಡು. ಬಟ್ ನನಗೆ ನಾನು ಭಾಳ ಖುಷಿ ಕೊಟ್ಟ ಸಿನಿಮಾ ಏನಲ್ಲ, ಯಾಕಂದರೆ ಮೊದಲನೇದಾಗಿ ಅದು ನನ್ನ ಸಿನಿಮಾ ಅಲ್ಲ. ನನ್ನ ಸಿನಿಮಾಗಳಿಗೆಲ್ಲ ನಾನೇ ಚಿತ್ರಕಥೆ ಬರ್ಕೊಳ್ಳೋದು. ಆದರೆ ಫಸ್ಟ್ ಟೈಮ್ ನನ್ನ ಒಂದು ಸಿನಿಮಾಕ್ಕೆ ನಾನು ಚಿತ್ರಕಥೆ ಬರೆದಿಲ್ಲ, ಅದು ಆಕ್ರಮಣ. GS ಸದಾಶಿವರವರ ಚಿತ್ರಕಥೆ ಭಾಳ ಚೆನ್ನಾಗಿತ್ತು. ಆದರೆ ನನಗೇನಂದರೆ ನಿರ್ದೇಶಕನೇ ಚಿತ್ರಕಥೆ ಬರ್ಕೊಂಡಾಗ ಅವನಿಗೆ ಯಾಕೆ ಈ ತಿರುವುಗಳಿದೆ, ಯಾಕೆ ಈ ದೃಶ್ಯ ಇಲ್ಲಿದೆ, ಯಾಕೆ ಈ ಜಕ್ಸ್ಟಪೊಸಿಷನ್ ಇದೆ ಅಂತ ಅರ್ಥ ಆಗುತ್ತೆ. ಅದು ಹಾಗಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂದರೆ GS ಸದಾಶಿವ ಒಂದು ಬಹಳ ವಿಚಿತ್ರವಾದಂಥ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಭಾಳ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್. ಸಣ್ಣಕ್ಕೆ ಏನೋ ತಮಾಷೆ ಅಂತ ಮಾತು ಹೇಳ್ತಾನೆ, ಅದರೊಳಗೆ ಒಂದು ದೊಡ್ಡ ಒಂದು ಇನ್ಸೈಟ್ ಇರ್ತಿತ್ತು. ಆ ಥರದ ಕೆಲವು ಅದನ್ನೆಲ್ಲ ನನಗೆ ಅಡ್ವಾಂಟೇಜ್ ಆಯ್ತು. ಅದನ್ನೆಲ್ಲ ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಜೊತೆಗೆ ಅವರೆಲ್ಲರೂ ಶೂಟಿಂಗ್ ಟೈಮಲ್ಲಿ ಇರ್ತಿದ್ರು. BB ವೈಕುಂಠರಾಜು ಅವ್ರ ಜೊತೆಗೆ ಇರ್ತಾಯಿದ್ರು. ಸೊ ಒಡನಾಟ ಚೆನ್ನಾಗಿ ಬಂತು. ಸರ್ 100% ಒಂದೊಂದು ಸಿನಿಮಾಗಳು ಕೂಡ ಒಂದೊಂದು ರೀತಿಯ ಕತೆ ಇದ್ದೇ ಇರುತ್ತೆ ಒಂದೊಂದು ಸಿನಿಮಾಗಳ ಹಿಂದೆ. 1981ರಲ್ಲಿ 3ನೇ ಸಿನಿಮಾ 3 ದಾರಿಗಳು ಅಂತ ಹೇಳಿ, ಅದು ಹೇಗೆ ಸೃಷ್ಟಿ ಆಯಿತು, ಅದ್ರ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ನಾನು ಆಕ್ರಮಣ ಮುಗಿಸಿ ಸ್ವಲ್ಪ ದಿವಸಕ್ಕೆ ಒಂದು ದಿವಸ ಆಕ್ರಮಣದಲ್ಲಿ MB ಜಯರಾಮ್ ಅವರ ಪರಿಚಯ ಆಗಿತ್ತು. ಅವರ ಸೋದರ ಮಾವ ದೇವಿ ಪ್ರಸಾದ್ ಅವರು. ದೇವಿ ಪ್ರಸಾದ್ ಅವರು ಒಂದು ದಿವಸ ಬಂದು ಒಂದು ಸಿನಿಮಾ ಮಾಡೋಣ ಅಂತಂದರು. ಆವಾಗ ಸುಮ್ಮನೆ ಒಂದು 2-3 ಪ್ರಪೋಸಲ್ ಯೋಚನೆ ಮಾಡ್ತಾಯಿದ್ದೆ. ಅದು ಯಾಕೋ ಎಲ್ಲರೂ 3 ದಾರಿಗಳನ್ನೇ ಸಜೆಸ್ಟ್ ಮಾಡಿದರು. ನನಗೆ ಚಿತ್ತಾಲರು ನನಗೆ ಭಾಳ ಇಷ್ಟವಾದ ಲೇಖಕರು. ಕನ್ನಡದಲ್ಲಿ ನಾನು ಭಾಳ ಇಷ್ಟಪಡುವ ಲೇಖಕರಲ್ಲಿ ಚಿತ್ತಾಲರು ಒಬ್ಬರು. ಅವರು ಅನೇಕ ಸಿನಿಮಾ ಕಥೆಗಳು ಮತ್ತು ಕಥೆಗಳು ಮುಖ್ಯವಾಗಿ ಬಹಳ ಒಂದು ನಮ್ಮ ಅನುಭವಕ್ಕೆ ಬಂದಂಥ ವಿಷಯಗಳನ್ನೇ ಬೇರೊಂದು ದಿಕ್ಕಿನಿಂದ ವ್ಯಾಖ್ಯಾನಿಸುವ ಒಂದು ಇದು ಅವರಲ್ಲಿದೆ. ಅದು ನನಗೆ ಬಹಳ ಅವರ ಗೋಜಲಾದ ಬರವಣಿಗೆ ಇರುತ್ತೆ. ಕರೆಕ್ಟ್, ಅವರ ವಾಕ್ಯ ರಚನೆ ಇದೆಲ್ಲ ಸ್ವಲ್ಪ ಗೋಜಲು ಕರೆಕ್ಟ್. ಆದರೆ ಅವರು ನೋಡುವ ಕ್ರಮ ಇದೆಯಲ್ಲ, ಒಂದು ವಸ್ತು ಮತ್ತು ಅದನ್ನು ವ್ಯಾಖ್ಯಾನಿಸುವ ಕ್ರಮ ಇದೆಯಲ್ಲ, ಬಹಳ ವಿಶಿಷ್ಟವಾದದ್ದು. ಹಾಗಾಗಿ ನನಗೆ ಬಹಳ ಇಷ್ಟ ಅವರು. ಈ ಕಾದಂಬರಿಯನ್ನು ಕೊಟ್ಟಾಗ ಪ್ರಾಯಶಃ ಶಿಕಾರಿಯೋ ಅಥವಾ ಇನ್ನೊಂದು ಯಾವುದೋ ಬಹಳ ಮುಖ್ಯವಾದ ಮಾಡಬಹುದಿತ್ತೇನೋ, ಆದರೆ ಕೇಳಿದ್ರೆಲ್ಲ ನೋಡೋಣ ಅಂಥೇಳಿ ಮಾಡಿದೆ. ಅದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಚಿತ್ರಕಥೆಯನ್ನು ಬರೆದಿದ್ದು. ಕಥೆಯ ಒಳಗೆ ಒಂದು ಕಥೆ ಒಳಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಒಳಗೆ ಇನ್ನೊಂದು ಈ ಥರ ಫ್ಲ್ಯಾಶ್ ಬ್ಯಾಕ್ ಒಳಗೆ ಹಿಂಗೆ ಒಳಗೊಳಗೆ ಹೋಗ್ತಾ ಹೋಗುತ್ತೆ ಕತೆ. ಆಮೇಲೆ ಅದು ಬಿಚ್ಕೋತಾ ಬರುತ್ತೆ. ತುಂಬ ಚೆನ್ನಾಗಿದೆ ವಿನ್ಯಾಸ ಅಂತ ಅನ್ನಿಸ್ತು. ಆದರೆ ನಮ್ಮ ದುರದೃಷ್ಟ ಆಗಿತ್ತು ಅಂದರೆ ಶೂಟಿಂಗ್ ಮಾಡೋಕ್ಕೆ ಬಂದರೆ ಸುಮಾರಷ್ಟೆಲ್ಲ ಫಾಗಾಗಿ ಹೋಗ್ಬಿಟ್ಟಿತ್ತು, ಉಪಯೋಗಿಸೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇರುವ ಮೆಟೀರಿಯಲಲ್ಲೇ ಸಿನಿಮಾ ಮಾಡಬೇಕಾಗಿ ಬಂತು. ಅದು ನನಗೆ ಅಷ್ಟೊಂದು ಖುಷಿ ಆಗಲಿಲ್ಲ. ಬಟ್ ಆ ಫಿಲ್ಮಿಗೂ ಅವಾರ್ಡ್ ಬಂತು. ನಮ್ಮ ಸುರೇಶ್ ಅರಸ್ ಅವರ ಮೊದಲ ಸಿನಿಮಾ ಅದು, ಅವರಿಗೆ ಬೆಸ್ಟ್ ಎಡಿಟಿಂಗ್ ಅವಾರ್ಡು ಬಂತು. ನನ್ನ ಛಾಯಾಗ್ರಾಹಕರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು, ಶ್ರೇಷ್ಠ ಛಾಯಾಗ್ರಹಣ ಅಂತ. SR ಭಟ್ ಅಂಥೇಳಿ ಅವರು ನಮ್ಮ ಪುಣೆ ಇನ್ಸ್ಟಿಟ್ಯೂಟ್ನವರೇ, ನನ್ನ ಜೊತೆಗೆ ಓದ್ತಾ ಇದ್ದವರು ಅವರು. ಬಟ್ ಬಹಳ ಒಂದು
ಮಹತ್ವಾಕಾಂಕ್ಷೆಯ ಸಿನಿಮಾ ಮಾಡೋಕ್ಕಾಗದೆ ಹೋಗಿದ್ದು ದುರಂತ ಅಂತ ಅನ್ನಿಸ್ತು ಅಷ್ಟೆ. ಸೂಪರ್ ಸರ್. ಸರ್ ಆಗ ಈ ಕಾಲು ಎಳೆಯುವವರು, ಹಿಂದೆ ಮಾತಾಡುವವರು, ಅವರೇನೋ ಮಾಡಿದಾಗ ಅವ್ರ ಬಗ್ಗೆ ಗಾಸಿಪ್ ಮಾಡುವವರು ಎಲ್ಲ ಇದ್ರ ಸರ್? ಯಾವಾಗಲೂ ಇದ್ದರು. ಅದು ಮನಸ್ಸು ಸಹಜ ಇದು ಅಂಥೇಳಿ ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಬಿ ಕಾರಂತರು ಸಿನಿಮಾ ಇದು ನಾಟಕ ತುಂಬ ಯಶಸ್ವಿ ನಾಟಕ ಮಾಡಿದಾಗ ಅವರು ನಾಟಕ ನಿರ್ದೇಶಕರೇ ಅಲ್ಲ ಅಂತ ಒಂದು ಮ್ಯಾಗ್ಝೈನೇ ಬರ್ತಿತ್ತು ಗೊತ್ತಾ. ಬರೀ ಬಿ ಕಾರಂತರನ್ನು ಇದು ಮಾಡೋದಕ್ಕೆ, ಕುಹಕದಿಂದ ವ್ಯಾಖ್ಯಾನಿಸೋದಕ್ಕೆ, ಅವರನ್ನು ಹೀಗೆಳೆಯೋದಕ್ಕೆ ಅದು ಎಲ್ಲ ಕಾಲದಲ್ಲೂ ನಿಮಗೆ ತೊಂದರೆ ಕೊಟ್ಟಿದ್ದೀಯಾ ಅಂತ ಹೇಳಿ ನನಗೂ ಇದೆ. ಗಟ್ಸದ ಬಂದಾಗಲೇ ಒಬ್ಬರು ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡೋಕ್ಕೆ ಹೊರಟರು. ಫಾರ್ಚುನೇಟ್, ನಾನು ಇನ್ ದಟ್ ವೇ ಫಾರ್ಚುನೇಟ್. ಕೆಲವು ಹಿರಿಯ ಸಾಹಿತಿಗಳು ಅವರನ್ನು ಬೈದು ಸುಮ್ಮನಿರಿಸಿದರು, ಹಂಗೆ ಮಾಡಬಾರ್ದು ನೀವು ಅಂತ. ಯಾಕಂದರೆ ಬಹುಶಃ 25-28 ವರ್ಷ ಆಗ ದೊಡ್ಡ ಸಾಹಿತಿಗಳು ಈಗಷ್ಟೇ ಶುರು ಮಾಡ್ತೇನಪ್ಪ, ಅವ್ನ ಕೆರಿಯರ್ ಹಾಳು ಮಾಡಬೇಡ, ನನ್ನ ಕೆರಿಯರ್ ಹಾಳು ಮಾಡಬೇಕು ಅಂತ ಹೇಳಿ ಒಬ್ಬರು ಹಿರಿಯ ಸಿನಿಮಾ ನಿರ್ದೇಶಕರು, ಸಾಹಿತಿಗಳು ಎಲ್ಲ ಒಂದು ಒಕ್ಕೂಟವನ್ನು ಸಿದ್ಧ ಮಾಡಿದ್ರು. ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಏನಾಗ್ತತ್ತೋ ಗೊತ್ತಿಲ್ಲ ಅವೆಲ್ಲ ಆಗಿದ್ದರೆ. ಯಾಕಂದರೆ ಅದ್ರ ಹಿಂದಷ್ಟೇ ಬಿ ಕಾರಂತರಿಗೆ ಅಂಥದ್ದೊಂದು ಮಾಡಿದ್ರು. ಇದು ಎಲ್ಲ ಕಾಲದಲ್ಲೂ ಎಲ್ಲರ ಬಗ್ಗೆನೂ ಆಗುತ್ತೆ. ಸರ್, ನೀವು ಸಿನಿಮಾಗಳಿಂದ ಕಳೆದುಕೊಂಡಿದ್ದೇನು ಗಳಿಸಿದ್ದೇನು ಅಂತ ಹೇಳಿ? ಗಳಿಸಿದ್ದೇನೂ ಇಲ್ಲ. ಒಂಚೂರು ಆರ್ಥಿಕವಾಗಿ ಅಂತೂ ಈ ಥರ ಸಿನಿಮಾಗಳಿಂದ ಏನು ಹೆಚ್ಚು ಉಪಯೋಗ ಆಗಲ್ಲ. ಬಟ್ ಒಂದು ಥರದ ಮನಸ್ಸಿಗೆ ಸಂತೋಷ ಇದೆಯಲ್ಲ. ಒಳ್ಳೆ ಸಿನಿಮಾ ಮಾಡಿದಾಗ ಅದರಿಂದ ಮೆಟೀರಿಯಲ್ ಬೆನಿಫಿಟ್ ಎಷ್ಟಿರುತ್ತೋ ಗೊತ್ತಿಲ್ಲ, ಅದು ಫೈನಾನ್ಷಿಯಲಿ ಅದೇನು, ಬಟ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖುಷಿ ಆಗುತ್ತೆ ಅಂತ. ನನಗಿವತ್ತು ಮನೆ ಕೂಡ ಯಾವುದೊಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಹೋಗಿದ್ದೆ. ಎಷ್ಟು ದುಡ್ಡು ಕೊಡ್ತಾರೆ? ನನಗೆ ದುಡ್ಡು ಅವ್ರು ಕೊಡಲ್ಲ ಅಂತ ಹೇಳಿದರು ಸ್ಪಷ್ಟವಾಗಿ. ನಾನು ಹೇಳಿದೆ ಅಂತಂದರೆ, ಒಬ್ಬ ಫಿಲ್ಮ್ ಡೈರೆಕ್ಟ್ರಿಗೆ, ಒಬ್ಬ ಸಂಗೀತಗಾರನಿಗೆ ಹೇಗೆ ಪ್ರತಿ ದಿವಸ ರಿಯಾಜ್ ಮಾಡದೇ ಇದ್ದರೆ ಅವರ ಸ್ವರ ಅಪಸ್ವರಕ್ಕೆ ಹೋಗುತ್ತೋ, ಅಥವಾ ನೋಟ್ಸ್ ಬಗ್ಗೆ ಇದು ಹೊರಟೋಗುತ್ತೋ, ಅದೇ ಥರ ಒಬ್ಬ ಡೈರೆಕ್ಟ್ರು ಕೂಡ ಅವನು ಇಮೇಜ್ಗಳನ್ನು ಸೃಷ್ಟಿ ಮಾಡೋಕ್ಕೆ ಮಾಡದೇ ಇದ್ದರೆ, ನೀವು ದಿವಸ ಸುಮ್ಮನೆ ಕೂತ್ಕೊಂಡು ಏನು ಇಮೇಜ್ ಮಾಡ್ತಿರಲ್ಲ, ಕೈಯಲ್ಲಿ ಕ್ಯಾಮ್ರಾ ಇದ್ದರೆ ಇಮೇಜ್ ಸೃಷ್ಟಿ ಮಾಡ್ತೀರ. ಸೊ ಅದೊಂಥರ ಒಂದು ಫ್ಯಾಕಲ್ಟಿ. ಅದು ಆ ಮನಸ್ಸಲ್ಲಿರೋ ನಿಮ್ಮ ಎದುರಲ್ಲಿರೋ ನಿಂತು ಹೋಗ್ಬಿಟ್ರೆ ದೆನ್ ನಿಮಗೆ ಇಮೇಜ್ ಹೊಳಿದೀನಿ ಹೋಗ್ಬೋದು ಅನ್ನೋದು ನನಗೊಂದು ಹೆದರಿಕೆ. ದಿಸ್ ಹ್ಯಾಸ್ ಹ್ಯಾಪನ್ ಟು ಆಲ್ ದ ಮೇಜರ್ ಡೈರೆಕ್ಟರ್ಸ್. ಯಾವುದೋ ಒಂದು ಸರ್ಟನ್ ಏಜ್ ಆದಮೇಲೆ ಅವರು ಗೊತ್ತಾಗತ್ತೆ ಅವ್ರ ಹತ್ರ ಕ್ರಿಯೇಟಿವಿಟಿ ಹೋಗಿದೆ ಅಂತ. ಅದು ಯಾಕಾಗತ್ತೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಮೊನ್ನೆ ಕೂಡ ಯಾರೊಬ್ಬರು ಈ ಪ್ರಶ್ನೆ ಕೇಳಿದರು. ಅನೇಕ ಮೇಜರ್ ಡೈರೆಕ್ಟ್ರುಗಳು ಒಂದು ಹಂತ ಆದಮೇಲೆ ಅವರು ಏನು ಹೊಸ್ತೇನು ಮಾಡಲ್ಲ. ಯಾಕೆ ಕೇಳಿದ್ರು? ಹೇಳಿದ್ರೆ ಇಟ್ಸ್ ಎ ಫೆಟೀಗ್ ಅಂತಿರುತ್ತೆ ಮನಸ್ಸಲ್ಲಿ. ಇದಕ್ಕೆ ಅವರಿಗೂ ಏನು ಹೊಳೆಯಲ್ಲ, ಫ್ರೆಶ್ ಆಗಿ ಯೋಚನೆ ಮಾಡೋದಕ್ಕೆ ಆಗ್ತೇ ಹೋಗ್ಬೋದು ಅಂತ. ನನಗೆ ಇಂಡಿಯಾದ ಕೆಲವು ಪ್ರಮುಖ ನಿರ್ದೇಶಕರ ಬಗ್ಗೆನೇ ನನಗೆ ಆ ಸಮಸ್ಯೆ ಇದೆ. ನಾನು ಬಹಳ ಮೆಚ್ಚುವ ಕೆಲವು ನಿರ್ದೇಶಕರ ಬಗ್ಗೆನೇ ಆ ಸಮಸ್ಯೆಯನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ನೀವು ಇಮೇಜ್ ಸೃಷ್ಟಿ ಮಾಡ್ತಾನೆ ಇದ್ದರೆ ಅದು ಆ್ಯಕ್ಟಿವ್ ಆಗಿಯೇ ಇರುತ್ತೆ. ಬಿಟ್ಟರೆ ಮತ್ತು ಒಂದು 5-6 ವರ್ಷ ಆದಮೇಲೆ ಒಂದು ಅವಕಾಶ ಸಿಕ್ಕರೆ ಅವಾಗ ಏನು ಹೊಳೆಯಲ್ಲ, ಆವಾಗ ನಾವು ಹಣತನ್ನೇ ವಾಪಸ್ ಡಿಶ್ ಔಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಹೌದು ಸರ್. 75 ವರ್ಷಗಳ ಈ ಒಂದು ನಿಮ್ಮ ಜೀವನದಲ್ಲಿ ತುಂಬ ದುಃಖವಾದ ದಿನ, ಇದು ದುರಂತ ದಿನಪ್ಪ ನನ್ನ ಲೈಫಲ್ಲಿ ಅಂತ ಅನಿಸಿದ್ದು ಯಾವುದು ಸರ್? ತುಂಬ ಕಣ್ಣೀರು ಹಾಕ್ಕೊಂಡಿದ್ದಾಗಿರ್ಬೋದು, ನೋವಿನಲ್ಲಿ ನರಳಾಡಿದ್ದಾಗಿರಬಹುದು, ಆ ಥರದ್ದು ಏನಾದ್ರು ಇದ್ದರೆ ಹೇಳ್ಕೋಬಹುದಾ ಸರ್ ನೀವು ಅಂತ? ಅಲ್ಲ, ವೈಯಕ್ತಿಕವಾಗಿ ನನಗೆ ನಮ್ಮ ವೈಶಾಲಿ ತೀರ್ಕೊಂಡಿದ್ದಾಗಿರ್ಬೋದು, ನಮ್ಮ ತಾಯಿ ತೀರ್ಕೊಂಡಿದ್ದೇ ಆಗಿರ್ಬೋದು, ಅವೆಲ್ಲ ಭಾಳ ದುಃಖದ ಇದೆ ಕೂಡ. ನಮ್ಮ ತಾಯಿ ತೀರ್ಕೊಂಡಿದ್ದಂತೂ ಭಾಳ ಸಂಕಟ ಆಗುತ್ತೆ. ಯಾಕಂದರೆ ಅವರಿಗೆ ಅವತ್ತು ಸಡನ್ನಾಗಿ BP ಲೋ ಆಗೋಕ್ಕೆ ಶುರುವಾಯಿತು. ಅವತ್ತೇ ಅವ್ರು ಚೆನ್ನಾಗೇ ಇದ್ದರು, ನನ್ನ ಜೊತೆಗೆ ಇದ್ದರು. 89 ವರ್ಷ ಆಗಿತ್ತು. ಅವತ್ತೇನಾಯಿತು ಅಂತಂದರೆ ಅವತ್ತೇ ಕೋವಿಡ್ ಲಾಕೌಟ್ ಡಿಕ್ಲೇರ್ ಆಗಿದ್ದು. ನಂಗೆ ಡಾಕ್ಟ್ರು ಸಿಕ್ಕಲಿಲ್ಲ, ಎಲ್ಲಿ ಹೋದರೂ ಡಾಕ್ಟ್ರಸ್ ಇಲ್ಲ. ಸೊ ವಾಪಸ್ ಬಂದಾಗ ನಾನೇ ಹೇಳಿದ್ದು ಇಲ್ಲ, ಹೋದರು ಅವರು ಅಂತ. ಸೊ ಹಾಗೆ ಅಂಥದ್ದಯ್ಯೋ ಬಹುಶಃ ಡಾಕ್ಟ್ರಿದ್ದಿದ್ರು ಬದುಕ್ತಿದ್ದೇನೋ ಅಂತ. ಹಾಗೆ ವೈಶಾಲಿಯ ಇದು ಲಿವರ್
ಇದಾಯಿತು, ಡ್ಯಾಮೇಜ್ ಆಯಿತು. ಲಿವರ್ ಡ್ಯಾಮೇಜ್ ಯಾಕಾಯಿತು ಅಂತಂದರೆ ಅವಳ BP ಶುಗರನ್ನು ಕಂಟ್ರೋಲ್ ಮಾಡಲಿಲ್ಲ ಅವಳು. ಯಾಕಂದರೆ ಮೂಡನ ಮನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಅವಳು ಡಾಕ್ಟ್ರಿಗೆ ತೋರ್ಸೋಕ್ಕೂ ಹೋಗಲಿಲ್ಲ. ಪ್ರಾಯಶಃ ಅದು ಆಗದೇ ಇದ್ದಿದ್ರೆ ಅವಳಿಗೆ ತುಂಬ ಆರೋಗ್ಯ ಕೆಟ್ಟಾಗ ಅವಳಿಗೆ ಹಿಂಸೆ ಕೊಡ್ತಾಯಿದ್ರು ಒಂದು ಚಾನಲಿಂದ. ಅದು ಏನಾರು ಮಾಡಿ, ನೀವು ಕೇಳಿದ್ರಲ್ಲ ಈಗ, ಆ ಮೂಡಲ ಮನೆಯನ್ನು ಏನಾರು ಮಾಡಿ ಸಾಯಿಸಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಾಯಿದ್ರು. ಅದರೊಳಗೆ ಚಾನಲ್ ಒಳಗಿದ್ದವರು ಇದ್ದರು, ಕೆಲವು ಖ್ಯಾತ ರಿಯಲ್ ಆಗಿ ಸಾಯಿಸ್ಬೇಕು ಅಂತ ಅಲ್ಲಲ್ಲ, ಆ ಮೂಡಲ ಮನೆ ಇದನ್ನು ಸಾಯಿಸಬೇಕು ಅಂತ, ಅಟ್ ಎನಿ ಕಾಸ್ಟ್ ಆ ಮೂಡಲ ಮನೆಯನ್ನು ನಿಲ್ಲಿಸಬೇಕು ಅಂತ. ಸೊ ಹಾಗಾಗಿ ಇವಳು ಹಗಲೂ ರಾತ್ರಿ ಅದರ ಬಗ್ಗೆ ಕೆಲಸ ಮಾಡಬೇಕಾಗಿ ಬಂತು. ಅದು ನಾನು ಅವಾಗ ಹೇಳಿದೆ, ಅಷ್ಟು ಯಾಕೆ ಶ್ರಮ ಮಾಡ್ಕೋತೀಯ, ನಿನ್ನ ದೇಹ ಇದು ಆರೋಗ್ಯ ಬೇರೆ ಕೆಟ್ಟೋಗಿದೆ, ಬಿಟ್ಬಿಡು ಅಂತ. ಬಿಡೋಕ್ಕೆ ರೆಡಿ ಇರಲಿಲ್ಲ ಅವಳು. ಇಲ್ಲ, ಅವ್ರು ನನ್ನ ಇದನ್ನು ವೃತ್ತಿ ಜೀವನವನ್ನು ಹಾಳು ಮಾಡೋಕ್ಕಂತ ಮಾಡಿದರೆ ನಾನು ಯಾವ ಕಾರಣಕ್ಕೂ ಸೋಲಬಾರ್ದು ಅಂತ. ಅದು ಅವಳಿಗೆ ಜೀವನಕ್ಕೆ ಮುಳುವಾಗಿ ಹೋಯಿತು. ವೈಶಾಲಿ ಅನ್ನೋ ಹೂವು ನಿಮ್ಮ ಜೀವನಕ್ಕೆ ಎಂಟ್ರಿ ಆದಾಗ, ನಿಮ್ಮ ಜೀವನದ ಒಳಕ್ಕೆ ಬಂದಾಗ ಹೇಗಿತ್ತು ಸರ್ ಆ ದಿನಗಳು, ಪ್ರಾರಂಭದ ದಿನಗಳು? ಒಂದು ರೀತಿಯಲ್ಲಿ ನಾನು BB ಕಾರಂತರ ಜೊತೆಗೆ ಚೌಮುಂದುಡಿಯಲ್ಲಿ ಸಹ ನಿರ್ದೇಶಕ ಮಾಡಿದ್ದಲ್ಲ, ಹಾಗಾಗಿ BB ಕಾರಂತರ ಒಡನಾಟನೇ ಇದಿದೆ. ವೈಶಾಲಿ ಅಂತೂ BB ಕಾರಂತರು ವೈಶಾಲಿ ಒಂದು ಥರದಲ್ಲಿ ಗುರುಗಳಿದ್ದ ಹಾಗೆ. ಅವಳು ಚಿಕ್ಕ ಹುಡುಗಿಯಾಗಿದ್ದಾಗಿಂದಲೂ ಇವರೆಲ್ಲ ಕಂಪ್ನಿಯಲ್ಲಿದ್ದರಲ್ಲ, ಗುಬ್ಬಿ ಕಂಪ್ನಿಯಲ್ಲಿ, ಹಾಗಾಗಿ ನೋಡ್ಕೊಂಡಿದ್ರು. ಬೆಂಗಳೂರಿಗೆ ವಾಪಸ್ ಬಂದಮೇಲೆ ಕೂಡ ಅವಳ ವೃತ್ತಿ ಜೀವನಕ್ಕೆ ತುಂಬ ಹೆಲ್ಪ್ ಮಾಡಿದರು. ಮುಖ್ಯವಾಗಿ ನಾಟಕದಲ್ಲಿ ಎಲ್ಲ ಕಾರಂತರ ನಾಟಕಗಳಲ್ಲೂ ವೈಶಾಲಿ ಮುಖ್ಯ ಪಾತ್ರ ಇರ್ತಿತ್ತು. ಹಾಗಾಗಿ ಅವಳು ಬಹಳ ಒಳ್ಳೆಯ ನಟಿ ಅನ್ನೋ ಒಂದು ಇದು ಎಲ್ಲರಿಗೂ ಗಮನ ಬಂತು. ಸಿನಿಮಾದಲ್ಲಿ ಆ ಥರ ಹೆಸರು ಬರ್ತಿರಲಿಲ್ಲ, ಬಟ್ ನಾಟಕದಲ್ಲಿ ಭಾಳ ದೊಡ್ಡ ಹೆಸರು ಇತ್ತು. ಎಸ್ಪೆಷಲಿ ಹೈವದನಕ್ಕೆ ರಾಷ್ಟ್ರಮಟ್ಟದ ಮನ್ನಣೆ ಕೂಡ ಬಂದಿತ್ತಲ್ಲ, ಹಾಗಾಗಿ ಅದಿತ್ತು. ನಮಗೆ ಕಾರಂತರ ಮೂಲಕನೇ ನಾವಿಬ್ಬರು ಪರಿಚಯ ಆಗಿದ್ದು. ನಾನು ಕಾರಂತರ ಜೊತೆಗೆ ಇರ್ತಿದ್ದೆ, ಅವರು ಕಾರಂತರು, ಅವರ ಫ್ಯಾಮಿಲಿ ಎಲ್ಲ ಕಾರಂತರ ಜೊತೆಗೆ ಇರ್ತಾಯಿತ್ತು. ಪ್ರೀತಿ ಹಾಗಾಗಿ ಎಲ್ಲ ಪರಿಚಯ ಆಯಿತು. ನಿಮಗೆ ಫಸ್ಟ್ ಕ್ರಶ್ ಆಗಿದ್ದೆ ಸರ್? ನಿಮಗೆ ಪ್ರೀತಿ ಇಲ್ಲ, ಅದು ಒಂಥರದಲ್ಲಿ ಅರೇಂಜ್ಡ್ ಲವ್ ಮ್ಯಾರೇಜ್. ಕಾರಂತರು ರೆಕಮೆಂಡ್ ಮಾಡಿದ್ದು, ಅದೇ ನೋಡಮ್ಮ, ಅವ್ರ ತಾಯಿ ಹೇಳಿದ್ದು, ನೋಡಿ ಬಾಬಿ ಇದು ಒಳ್ಳೆ ಹುಡುಗ, ಇವನ್ ಮದುವೆ ಆಗಕ್ಕೆ ಹೇಳಿ ಅಂತ. ಅದಕ್ಕೆ ಮುಂಚೆ ಲವ್ ಗಿವೆಲ್ಲ ಮಾಡಿರ್ಲಿಲ್ವಾ ಸರ್? ಪ್ರೀತಿ ಎಲ್ಲ ಆಗಿರಲಿಲ್ಲ ನಿಮಗೆ ಕಾಲೇಜ್ ಡೇಸಲ್ಲಿ? ನನಗೇನಾಯಿತು, ಕಾಲೇಜ್ ಡೇಸಲ್ಲಿ ನಾನು ಫಾರ್ಮಸಿ ಗ್ರ್ಯಾಜುಯೇಟು, ಅಲ್ಲಿ ಹುಡುಗಿ ಇರಲಿಲ್ಲ, ಅದು ಬರೀ ಇದಿತ್ತು. ಆಮೇಲೆ FTA ನಾವೊಂದು ಡೈರೆಕ್ಷನ್ನು, ನಮಗೆ ಆ್ಯಕ್ಟಿಂಗು ಅಂತಂದರೆ ಅವರ ಜೀವನ ಕ್ರಮವೇ ಬೇರೆ. ಅವರ ವೈಭವ, ಅವರು ಮಾಡ್ತಿದ್ದದ್ದು ಖರ್ಚು, ಅವರು ಮಾಡ್ತಿದ್ದಂಥ ಸ್ಟೈಲ್ಗಳು ನಮಗೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ. ನಾವು ಹೆಚ್ಚಿಗೆ ಏನಿದ್ರು ಲೈಬ್ರರಿ, ಆಮೇಲೆ ಥಿಯೇಟರು, ಸಿನಿಮಾ ನೋಡ್ಕೊಂಡಿರ್ತಿದ್ವು. ಆದರೆ ಆ ವಯಸ್ಸಲ್ಲಿ ಪ್ರೀತಿ ಆಗೋದೀಗ ಟೀನೇಜ್ ಅಂತ ಬರುತ್ತಲ್ಲ ಸರ್, ಇಲ್ಲ ಹಾಗೇನೋ ಆಗಲಿಲ್ಲ, ಆ ಕಡೆ ಹೋಗಲಿಲ್ಲ, ತಲೆ ಹೋಗಲಿಲ್ಲ. ಬಟ್ ನನಗೆ ಪೂನಾ ಇನ್ಸ್ಟಿಟ್ಯೂಟಲ್ಲಿ ಬಹುಶಃ ನನ್ನ ಇದದ್ದೇ ಸಿನಿಮಾವನ್ನು ಮಾಸ್ಟ್ರಿ ಮಾಡ್ಕೋಬೇಕು ಅಂತ. ಅದಕ್ಕೊಂದೆರಡು ಸಣ್ಣ ಇನ್ಸಿಡೆಂಟು ಆಯಿತು. ಯಾಕಂದರೆ ನಾನು ಪೂನಾ ಇನ್ಸ್ಟಿಟ್ಯೂಟಲ್ಲಿ ನಾನು ಜಾಯ್ನ್ ಆದಾಗ ಅದು ಪ್ರತಿ ವರ್ಷ 10 ಜನರನ್ನು ತಗೋತಾಯಿದ್ರು ಅಷ್ಟೇ. ಸುಮಾರು ಇಡೀ ಭಾರತದಿಂದ 10 ಜನರನ್ನು ತಗೊಳ್ಳೋರು. ಭಾರತದಿಂದ ನನಗೆ ಸಿನಿಮಾ ಅಂದರೆ ಏನೇನೂ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ನಲ್ಲ ಸಿನಿಮಾ, ಅದು ನನ್ನ ಜೊತೆಗೆ ಬಂದವರೆಲ್ಲ ಅದರಲ್ಲಿ 5 ಜನ MA ಮಾಡಿದವರು. ಸೊ ಮಾತು ಎತ್ತಿದ್ರು, ಒಬ್ಬ ಪುಷ್ಕಿನ್ ಅಂತಿದ್ದ, ಇನ್ನೊಬ್ಬ ದಾಸ್ತೋವ್ಸ್ಕಿ ಅಂತಿದ್ದ, ಇನ್ನೊಬ್ಬ ಲಾರೆನ್ಸ್ ಅಂತಿದ್ದರು, ಇನ್ನೊಬ್ಬ ಪೇಂಟಿಂಗ್ ಬಗ್ಗೆ ಗೊತ್ತಿತ್ತು, ಥಿಯೇಟ್ರ್ನಲ್ಲಿ ಕೆಲಸ ಮಾಡಿದವರು ಒಬ್ಬರು ಬಂದಿದ್ದರು, ಮಾತಿದ್ರು ಅಲ್ಕಾಜಿ ಅಂತಿದ್ದ. ನನಗೆ ಏನೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೋಗಿದ್ದೆ ಒಂದು ಸೈನ್ಸ್ ಗ್ರ್ಯಾಜುಯೇಟ್ ಬ್ಯಾಕ್ಗ್ರೌಂಡಿಂದ, ಅದು ಫಾರ್ಮಸಿ ಗ್ರ್ಯಾಜುಯೇಟ್ ಬ್ಯಾಕ್ಗ್ರೌಂಡಿಂದ. ಯಾಕೆ ಹೋದ್ರಿ ಸರ್? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫಾರ್ಮಸಿ ಅಪ್ಲೈ ಕೂಡ ಮಾಡಿದ್ದೆ, ನನಗೆ ಸೀಟ್ ಕೂಡ ಇತ್ತು. ಸುಮ್ಮನೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಗಿಬಿಡ್ತು. ಸೆಲೆಕ್ಟ್ ಆದಮೇಲೆ ಹೋಗೋಣ ಅಂತ ಹೋದೆ ಅಷ್ಟೇ. ಅಲ್ಲಿಂದ ತಿರುವು ಬೇರೆನೆ, ಅದು ಓದಿದ್ದೇವೆ ಎಷ್ಟು. ಆಮೇಲೆ ನನಗೆ ಫಾರ್ಮಸಿ ಈಗಂತೂ ನೆನಪೇ ಇಲ್ಲ, ತಿರುಗಿ ನೋಡಲಿಲ್ಲ ಆ ಕಡೆ. ಒಂದೇನಿತ್ತು ಅಂದರೆ ಅದೇನೋ ಬಹಳ ದೊಡ್ಡ ಇನ್ಸ್ಟಿಟ್ಯೂಟು ಅನ್ನೋದು ಸುಬ್ಬಣ್ಣವ್ರು ಹೇಳಿದ್ರು. ಯಾಕಂದ್ರೆ ಸುಬ್ಬಣ್ಣವ್ರು ಹೋಗಿ ಒಂದು ಕೋರ್ಸ್ ಮಾಡ್ಕೊಂಡು ಬಂದಿದ್ದರು.